ನಾಗೇಂದ್ರ ರಿಸೈನ್ ಮಾಡ್ತಾ ಇಲ್ಲ, ವಿಪಕ್ಷಗಳು ಪಟ್ಟು ಬಿಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಸದನದ ಒಳಗೂ ಸದನದ ಹೊರಗೂ ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ, ಕೋಲಾಹಲವನ್ನೇ ಎಬ್ಬಿಸಿವೆ. ಗುರುವಾರದ ಇವತ್ತಿನ ಕಲಾಪವೂ ಕೂಡ ಇದೀಗ ನಾಗೇಂದ್ರ ರಾಜೀನಾಮೆಯ ಗದ್ದಲಕ್ಕೆ ಮುಗಿದು ಹೋಗಿದೆ. ಮುಂಗಾರು ಅಧಿವೇಶನಕ್ಕೆ ನಾಗದೋಷ, ಕೋಲಾಹಲ. ಸದನದ ಒಳಗೂ ಹೊರಗೂ ನಾಗಬಂಧ ಹಾಕಿದ ವಿಪಕ್ಷಗಳು. ಹೇಗಿತ್ತು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕೇಸರಿ ಹೋರಾಟ? ಕಪ್ಪು ಪಟ್ಟಿ ಧರಿಸಿ ವಿಪಕ್ಷಗಳ ಹೋರಾಟ. ಸಚಿವ ನಾಗೇಂದ್ರ ವಿರುದ್ಧ ಇಷ್ಟು ದಿನದ ಹೋರಾಟವೇ ಬೇರೆ, ಗುರುವಾರದ ಹೋರಾಟವೇ ಬೇರೆ. ಯಾಕಂದ್ರೆ ವಿಪಕ್ಷಗಳು ಗುರುವಾರ ಹೋರಾಟ ತೀವ್ರಗೊಳಿಸಿದ್ದವು. ಕಲಾಪ ಆರಂಭದಿಂದಲೇ ಕಪ್ಪು ಪಟ್ಟಿ ಧರಿಸಿ ವಿಧಾನಸಭೆಯಲ್ಲಿ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ ವಿಪಕ್ಷಗಳು ನಾಗೇಂದ್ರ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇದರಿಂದ ವಿಧಾನಸಭೆಯ ಕಲಾಪ ಅಸ್ತವ್ಯಸ್ತಗೊಳಿತು. ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಸಭಾಧ್ಯಕ್ಷರು ಮುಂದಾದಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು. 24 ಕೇಸ್ ಇದೆ ಅವ್ರ ಮೇಲೆ, 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ, 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ 3 ಇದೆ, ಆಮೇಲೆ ಇಡಿದು ಇದೆ. ಅದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಗದ್ದಲ ಹಾಗೂ ಘೋಷಣೆಗಳ ನಡುವೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟರು. ಆದರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ಸದಸ್ಯರು ತಮ್ಮ ಸ್ಥಳದಲ್ಲೇ ಎದ್ದು ನಿಂತು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾನೇ ಇದ್ರು. ಪರಿಷತ್ ಕಲಾಪದಲ್ಲಿ ಸಚಿವ ಬಿ ನಾಗೇಂದ್ರ ಭಾಗಿ. ವಿಪಕ್ಷಗಳಿಂದ ಪ್ರತಿಭಟನೆ, ಕೂಗಾಟ, ರಾಜೀನಾಮೆ ಕೊಡಲು ಘೋಷಣೆ. ಸಚಿವ ನಾಗೇಂದ್ರ ವಿಧಾನ ಪರಿಷತ್ ಕಲಾಪದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ವಿಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ವು. ರಾಜೀನಾಮೆ ಕೊಡಿಯಂತ ಘೋಷಣೆ ಕೂಗಿ ಒತ್ತಾಯ ಮಾಡಿದ್ವು. ಪ್ರತಿಭಟನೆ ವೇಳೆ 3-4 ಸೀಟುಗಳನ್ನು ಬದಲಿಸಿದ ನಾಗೇಂದ್ರ ನಂತರ ಪ್ರತಿಭಟನೆ ನೋಡಲಾರದೆ ಕಲಾಪದಿಂದ ಹೊರಹೋದ್ರು. ದಲಿತರ ದುಡ್ಡು ತಿಂದವರು ಅಂತ ವಿಪಕ್ಷಗಳು ಕೆಣಕಿದ್ವು. ಸರ್ಕಾರ ಚರ್ಚೆಗೆ ತಯಾರಿದೆ ಎಂದ್ರು ಸಚಿವ ಕೃಷ್ಣ ಬೈರೇಗೌಡ. ಚರ್ಚೆಗೆ ಸರ್ಕಾರ ತಯಾರಿದೆ, ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಮೊದಲ ಮಹಡಿಯಲ್ಲಿ ವಿಪಕ್ಷಗಳಿಂದ ಮೆರವಣಿಗೆ. ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಧರಣಿ ನಡೆಸಿದ ವಿಪಕ್ಷಗಳು ಮೊದಲ ಮಹಡಿಯಲ್ಲಿ ಮೆರವಣಿಗೆ ನಡೆಸಿದ್ದು. ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಮೆರವಣಿಗೆ ನಡೆದಿದ್ದು ನಾಗೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂ ಇಂದ ನಾವು ಹೋರಾಟವನ್ನ ಶುರು ಮಾಡ್ತೀರಿ. ವಾಲ್ಮೀಕಿ ದೇವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಹಣ ವಾಪಸ್ ಪಡಿಬೇಕು, ದಲಿತರಿಗೆ ಕೊಡಬೇಕು ಅನ್ನೋ ಘೋಷಣೆ ಇಟ್ಕೊಂಡು ನಾಳೆ ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ನಾಗೇಂದ್ರಗೆ ಹೈಕೋರ್ಟ್ ಗುಡ್ ನ್ಯೂಸ್. ವಿಪಕ್ಷಗಳ ಹೋರಾಟದ ಮಧ್ಯೆ ಸಚಿವ ನಾಗೇಂದ್ರಗೆ ಹೈಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿದ್ದ ಷರತ್ತು ರದ್ದುಪಡಿಸಿದೆ. ಆದರೆ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ.